ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಚಿಕ್ಕ ವಯಸ್ಸಲ್ಲಿ ನಿನ್ನ ಪ್ರಾಣನ ಒತ್ತೆ ಇಟ್ಟು ನನ್ನ ಪ್ರಾಣನ ಕಾಪಾಡಿ ಈಗ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಬಾರೋ ಗೆಳೆಯ ಬಾರೋ ದೋಸ್ತ ನಿನಗೋಸ್ಕರ ಕಾಯ್ತಾ ಇದ್ದೀನಿ ಬಾರೋ ಶಮಂತ್ ಇಲ್ಲ ಅನ್ನೋ ಸುದ್ದಿ ಗೊತ್ತಾದ್ಮೇಲೆ ಅವನು ಏನಾಗ್ತಾನೋ ಏನೋ ಅಂತ ಭಯ ಆಗ್ತಿದೆ. ವಿಕ್ರಾಂತ್ ಸರ್ನ ಹೀಗೆ ಬಿಟ್ರೆ ಅಮ್ಮ ಹೇಳಿದ ಹಾಗೆ ಇವ್ರು ಏನಾಗ್ತಾರೋ ಗೊತ್ತಿಲ್ಲ. ಯಾವತ್ತೂ ಇಷ್ಟೊಂದು ನೊಂದ್ಕೊಂಡಿರ್ಲಿಲ್ಲ ಇವ್ರನ್ನ ಹೇಗೆ ಸಮಾಧಾನ ಮಾಡಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಏನು ಮಾಡಲಿ ಈಗ? ಏನಾದರೂ ಮಾಡಿ ಇವ್ರ ಮನಸ್ಸಿಗೆ ಧೈರ್ಯ ತುಂಬಲೇಬೇಕು. ವಿಕ್ರಾಂತ್ ಸರ್ ತಗೊಳ್ಳಿ, ನೀರು ಕುಡೀರಿ. ನೀರ್ ತರ ಈ ಕಣ್ಣೀರೇ ಹರಿಬೇಕಾದ್ರೆ ಈ ನೀರು ನನ್ನ ದಾಹನ ತೀರ್ಸಲ ಸ್ಪಂದನ. ವಿಕ್ರಾಂತ್ ಸರ್, ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ನನಗೆ ಅರ್ಥ ಆಗಲ್ಲ. ಈ ಮನೆಯಲ್ಲಿ ನಿಮ್ಮನ್ನು ನಂಬ್ಕೊಂಡು ತುಂಬಾ ಜನ ಇದ್ದಾರೆ. ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಅವ್ರಿಗೆಲ್ಲ ಧೈರ್ಯ ಹೇಳೋರು ಯಾರು? ವಿಕ್ರಾಂತ್ ಸರ್ ಮಾತಾಡಿ ವಿಕ್ರಾಂತ್ ಸರ್. ಒಬ್ಬ ತಾಯಿಯಾಗಿ ನನ್ನಿನ್ನ ಬೇಡ್ಕೊತಾ ಇದ್ದೀನಿ, ಮಗನ ಉಳಿಸ್ಕೊಡ್ಸ್ಕೊಡ್. ಗಣೇಶ, ನಾನು ಏನ್ ಮಾಡ್ಲಿ? ನೀನೇ ಒಂದು ದಾರಿ ತೋರಿಸು. ವಿಕ್ರಾಂತ್ ಸರ್, ವಿಕ್ರಾಂತ್ ಸರ್, ಕರ್ಗೋಷ್ಟು ಹತ್ಬಿಡಿ, ಆದ್ರೆ ಕೊರಗಬೇಡಿ. ತುಂಬಾ ಭಯ ಆಗುತ್ತೆ ವಿಕ್ರಾಂತ್ ಸರ್. ಶಮಂತ್, ನೀ ಲಡಾಖ್ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನನಗೆ ಕಾಲ್ ಮಾಡಿದ್ರೆ ಇವತ್ತು ನೀನು ನನ್ನ ಜೊತೆ ಇರ್ತಿದ್ದೆ ಕಣ. ಯಾಕೋ ಹೀಗೆ ಮಾಡಿದೆ? ಏನಾಗಲ್ಲ ವಿಕ್ರಾಂತ್ ಸರ್, ನೀವೇ ಹೇಳ್ತಿದ್ರಲ್ಲ ಸಮಯ ಎಲ್ಲ ನೋವು ಔಷಧಿ ಅಂತ. ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ದೋಸ್ತ ಕೆಟ್ಟವರಿಂದ ನಮಗ್ ನೋವು ಸಿಗುತ್ತೆ ಅನ್ನೋ ಮಾತು ಸುಳ್ಳು ವಿಕ್ರಾಂತ್ ಸರ್. ತುಂಬಾ ಒಳ್ಳೆಯವರಿಂದನೂ ನಮಗ್ ನೋವು ಆಗುತ್ತೆ. ಹೇಗ್ ಗೊತ್ತಾ? ಒಳ್ಳೆ ವ್ಯಕ್ತಿ ಸತ್ತಾಗ ಅದ್ ಎಂತವ್ರಿಗೆ ಆಗ್ಲಿ
ನೋವಾಗೇ ಆಗುತ್ತೆ. ಶಮಂತಣ್ಣ ಇಲ್ಲ ಅನ್ನೋ ನೋವು ಕೂಡ ಹಾಗೇನೆ ಅಲ್ವಾ? ಮನುಷ್ಯ ಹುಡ್ತಾನೆ ಅಳ್ತಾ ಬರ್ತಾನೆ. ಈ ಅಳು ಅನ್ನೋದು ನಮ್ ಯಾರಿಗೂ ಹೊಸ್ತಲ್ವಲ್ಲ ವಿಕ್ರಾಂತ್ ಸರ್. ಆದ್ರೆ ನೀವೆಲ್ರೂ ಈಗ ಅಳ್ತಾ ಕೂತ್ರೆ ಶಮಂತಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳಿ? ಇವನು ನನ್ನ ಜೀವ, ನನ್ನ ಪ್ರಾಣ, ಇವನೇ ನನ್ನ ದುಃಖನ ತಡಿಬೇಡಿ ಮಾವ. ಇಲ್ಲಮ್ಮ, ನಾನು ಇಂಡಿಯನ್ ಆರ್ಮಿಲಿದ್ದ ಒಬ್ಬ ಸೈನಿಕ. ದುಃಖನ ತಡೆಯೋದು ನನಗೇನು ಕಷ್ಟ ಅಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಸ್ನೇಹಿತರು, ನನ್ನ ಜೊತೆ ಯುದ್ಧ ಮಾಡ್ತಿರೋ ಸೈನಿಕರು, ನನ್ನ ದೇಶದ ಸೈನಿಕರು ಶತ್ರುಗಳು ಹೊಡೆಯೋ ಬುಲೆಟ್ ಇಂದ ನನ್ನ ಕಣ್ಣು ಮುಂದೆನೆ ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ನಾನು ನನ್ನ ಮನಸ್ಸಿನ ದುಃಖನ ಹೊರಗೆ ಹಾಕೋ ಪರಿಸ್ಥಿತಿನಲ್ಲೂ ಇರೋದಿಲ್ಲ. ಯಾಕೆಂದ್ರೆ ದುಃಖ ಹೊರಗೆ ಹಾಕಬೇಕು ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಟ್ರಿಗರ್ ಮೇಲೆ ಕೈ ಹಿಡ್ಕೊಂಡು ಶೂಟ್ ಮಾಡೋದಕ್ಕೆ ರೆಡಿ ಇರ್ತೀನಿ. ಕಣ್ಣಲ್ಲಿ ನೀರು ಬಂದಾಗ, ನನ್ನ ಬೆಟ್ಟನ್ನ ತೆಗೆದು ಕಣ್ಣೀರನ್ನ ಒರೆಸ್ಕೊಳ್ಳೋದಿಕ್ಕೆ ಅಂತ ಮುಂದಾದಾಗ ಬುಲೆಟ್ ಬಂದು ನನ್ನ ಎದೆ ಸೀಡಿ ನನ್ನ ಪ್ರಾಣನೂ ಹೊರಟೋಗುತ್ತೆ. ಇಲ್ಲಮ್ಮ, ನನ್ನ ಪ್ರಾಣ ಹೊರಟೋಗುತ್ತೆ ಅನ್ನೋ ಭಯದಿಂದ ನಾನೀ ಮಾತಾಡ್ತಿಲ್ಲ. ಶತ್ರುಗಳು ಹೊಡೆಯೋ ಬುಲೆಟ್ಟು ನನ್ನ ಎದೆಯನ್ನ ಸೀಳ್ಕೊಂಡು ನನ್ನ ಗಡಿಯನ್ನ ದಾಟಬಾರದು ಅನ್ನೋ ಛಲದಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಒಬ್ಬ ಸೈನಿಕನ ದೇಹ ಕಲ್ಲಾದ್ರೆ ಸಾಲ್ದಮ್ಮ, ಅವನ ಹೃದಯನೂ ಕಲ್ಲಾಗಬೇಕು. ಇದು ನಮ್ಮ ದೇಶದ ಸೈನಿಕನ ಪರಿಸ್ಥಿತಿ. ಈಗ ನಮ್ಮ ಶಮಂತ್ ಹೋದ ಅನ್ನೋ ದುಃಖ ನನಗಿಲ್ಲಮ್ಮ. ದೇಶಕ್ಕಾಗಿ ಹೋರಾಡ್ತಾ ಅವನು ಸತ್ನಲ್ಲ ಅನ್ನೋ ಹೆಮ್ಮೆ ಇದೆ ನನಗೆ. ಮಾವ, ದುಃಖ ಇಲ್ಲ ಅನ್ಕೊಂಡೆ ಕಣ್ಣೀರ್ ಹಾಕ್ತಿದ್ದೀರಲ್ಲ. ನೋಡಮ್ಮ, ಅದೆಷ್ಟೇ ದೊಡ್ಡ ಬಾಂಬು ನನ್ನ ಪಕ್ಕದಲ್ಲಿ ಸಿಡಿಲಿ, ಶತ್ರುಗಳು ಹೊಡೆಯೋ ಬುಲೆಟ್ ಎಷ್ಟೇ ವೇಗವಾಗಿ ಬರಲಿ, ಎದೆಯನ್ನ ಒಬ್ಬಿಸಿ ನಿಲ್ಲುವಂತಹ ಸೈನಿಕ ನಮ್ಮ ನಾನು. ಆದ್ರೆ ಮನೆ ಮಗ ವಾಪಸ್ ಬರೋದೇ ಇಲ್ಲ ಅನ್ನೋ ಸುದ್ದಿ ಎದೆಗೆ ಬರುವಾಗ ನನ್ನ ಎದೆ ಒಡೆದು ಚೂರಾಗೋಯ್ತಮ್ಮ, ಚೂರಾಗಿ. ಮಾವ, ಮನೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಗೊತ್ತಾ? ಎಲ್ರೂ ಮುಂದೆ ಕೂತತ್ರೆ ಎಲ್ಲಿ ತನ್ನ ಜೊತೆ ಇರೋರಿಗೆ ನೋವು ಆಗುತ್ತೋ, ಅವ್ರು ಎಲ್ಲಿ ನೊಂದ್ಕೋತಾರೋ ಅಂತ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಇಂಥ ಟೈಮಲ್ಲಿ ನೀವ್ ಧೈರ್ಯ ತಗೊಂಡು ನಮಗ್ ಸಮಾಧಾನ ಹೇಳ್ಬೇಕು. ಪ್ಲೀಸ್ ಮಾವ, ದಯವಿಟ್ಟು ನೊಂದ್ಕೋಬೇಡಿ. ನೀವೇ ಹೀಗೆ ಕಣ್ಣೀರ್ ಹಾಕಿದ್ರೆ ನಮ್ಗೆಲ್ರಿಗೂ ಭಯ ಶುರುವಾಗುತ್ತೆ. ಇಲ್ಲಮ್ಮ, ನಾನೆಲ್ಲಿ ಕಣ್ಣೀರ್ ಹಾಕ್ತಾ ಇದ್ದೀನಿ?
ನೋ, ನಾನು ಕಣ್ಣೀರಾಗ್ತಿಲ್ಲ. ಐ ಆಮ್ ಆಲ್ ರೈಟ್. ಹಳೇದೆಲ್ಲ ನೆನ್ಸ್ಕೊಂಡಲ್ಲ, ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ ಅಷ್ಟೇ. ಹೋಗಮ್ಮ ನೀನು. ನೀವು ಒಂದ್ ಹೇಳಿದ್ರೆ ನಿಮ್ ಕಣ್ಣೀರು ಇನ್ನೊಂದು ಹೇಳ್ತಿದೆ ಮಾವ. ಇಲ್ಲಮ್ಮ, ನಮ್ಮ ಮನೆ ಮಗ ಆರಾಮಾಗಿದ್ದಾನೆ. ಸ್ಪಂದನ ಸೈನಿಕರಿಗೆ ಸಾವಿಲ್ಲಮ್ಮ, ಸಾವಿಲ್ಲ. ಹೋಗಮ್ಮ ನೀವು. ನಮ್ಮ ಮನೆ ಮಗನ್ಗೇನೂ ಆಗಿಲ್ಲ. ಹೋಗ. ನೀವ್ ಅಳಲ್ಲ, ದುಃಖ ಪಡಲ್ಲ ಅಂತ ನಂಬಿ ಹೋಗ್ತಾ ಇದ್ದೀನಿ.